ಹಲೋ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ವೆಲ್ಕಮ್ ಟು ಶೇರ್ ಟ್ರೇಡರ್ ಕನ್ನಡ. ಇವತ್ತು ಸೆನ್ಸೆಕ್ಸು 1189 ಪಾಯಿಂಟ್ಸ್ ಕರೆಕ್ಟ್ ಆಗಿ 55,822 ಕ್ಲೋಸ್ ಆಗಿದೆ. ನಿಫ್ಟಿ 371 ಪಾಯಿಂಟ್ಸ್ ಡೌನ್ ಆಗಿ 16,614 ಕ್ಲೋಸ್ ಆಗಿದೆ. ವೆರಾಸ್ ಬ್ಯಾಂಕ್ ನಿಫ್ಟಿ 1,178 ಪಾಯಿಂಟ್ಸ್ ಡೌನ್ ಆಗಿ 34,439 ಕ್ಲೋಸ್ ಆಗಿದೆ. ಮಿಡ್ ಕ್ಯಾಪ್ ಆ್ಯಂಡ್ ಸ್ಮಾಲ್ ಕ್ಯಾಪ್ ಬೋತ್ 3.58% ಕರೆಕ್ಟ್ ಆಗಿದೆ. ಇವತ್ತು ನಿಫ್ಟಿ 170 ಪಾಯಿಂಟ್ಸ್ ನಿಯರ್ಲಿ ಇಂಟ್ರಾಡೇನಿಂದ ರಿಕವರಿ ಆಗಿ 370 ಪಾಯಿಂಟ್ಸ್ ನಿಯರ್ಲಿ ನೆಗೆಟಿವ್ ಆಗಿ ಕ್ಲೋಸ್ ಆಗಿದೆ. ವೆರಾಸ್ ಬ್ಯಾಂಕ್ ನಿಫ್ಟಿ ಆದರೆ ನಿಯರ್ ಟು 400 ಪಾಯಿಂಟ್ಸ್ ಇಂಟ್ರಾಡೇಯಲ್ಲಿ ರಿಕವರಿ ಆಗಿ 1180 ಪಾಯಿಂಟ್ಸ್ ಹತ್ರ ನೆಗೆಟಿವ್ ಆಗಿ ಕ್ಲೋಸ್ ಆಗಿದೆ. ಇದರ ಬಗ್ಗೆ ಫರ್ದರ್ ಡೇಟಾ ಮಾತಾಡ್ಕೊಳ್ಳೋಕೆ ಮುಂಚೆ ಇಷ್ಟೊಂದು ಫಾಲ್ ಆಗಿರುವಾಗ ಮಾರ್ಕೆಟಲ್ಲಿ ಬರೋ ಮೇಜರ್ ಕ್ವಶನ್, ಏನಕ್ಕೆ ಮಾರ್ಕೆಟ್ ಫಾಲ್ ಆಗ್ತಿದೆ, ಇನ್ನೂ ಯಾವ ಲೆವೆಲ್ವರೆಗೂ ಮಾರ್ಕೆಟ್ ಫಾಲ್ ಆಗೋದಕ್ಕೆ ಪಾಸಿಬಿಲಿಟಿ ಇರುತ್ತೆ. ಇಫ್ ಇನ್ ಕೇಸ್ ಆ ಲೆವೆಲ್ಸ್ವರೆಗೂ ಫಾಲ್ ಆಗ್ತಿದ್ರೆ ನಾವು ಯಾವ ಸೆಕ್ಟರ್ಗೆ ಸಂಬಂಧಿಸಿರೋ ಸ್ಟಾಕ್ನ ಇಲ್ಲಿಂದ ಫರ್ದರ್ ಆಗಿ ಆ್ಯಡ್ ಮಾಡ್ಕೊಳ್ಳೋಕ್ಕೆ ವ್ಯಾಲ್ಯೂ ಆಗಿ ನೋಡ್ಬೋದು. ಈ ಇಂಪಾರ್ಟೆಂಟ್ ಕ್ವಶನ್ ಸ್ಟೆಪ್ ಬೈ ಸ್ಟೆಪ್ ನಾವು ಮಾತಾಡ್ಕೊಳ್ಳೋಕೆ ಪ್ರಯತ್ನ ಮಾಡೋಣ. ಅವೆಲ್ಲದಕ್ಕಂದ್ರೆ ಮುಂಚೆ ಮಾರ್ಕೆಟ್ ರಿಲೇಟೆಡ್ ಆಗಿ ಯಾವುದಾದ್ರೂ ಇಂಪಾರ್ಟೆಂಟ್ ಫ್ಯಾಕ್ಟರ್ ಇವತ್ತು ಪ್ಲೇ ಮಾಡಿದೆ, ಸ್ಪೆಸಿಫಿಕ್ ಆಗಿ ಪ್ಲೇ ಮಾಡಿದೆ ಅಂದ್ರೆ ಸ್ವಲ್ಪ ಫ್ಯಾಕ್ಟರ್ಸ್ ಆದ್ರೆ ಇದೆ. ಥರ್ಸ್ಡೇ ಮಾಡಿರೋ ವಿಡಿಯೋ ಅಲ್ಲಿ ಮಾರ್ಕೆಟ್ ಒಂದು ಬೇರಿಶ್ ಚಾನಲ್ ಅಲ್ಲಿ ರನ್ ಆಗ್ತಿದೆ ಅಂತ ಹೇಳಿದ್ವಲ್ಲ, 17,380 ಮಾರ್ಕ್ ಅಬೋವ್ ಸಸ್ಟೈನ್ ಆದ್ರೆ ಮಾತ್ರನೇ ಮಾರ್ಕೆಟ್ ನಾವು ಫರ್ದರ್ ಪಾಸಿಟಿವ್ ಆಗಿ ನೋಡ್ಬೋದು ಅಂತ ಅನ್ಕೊಂಡಿದ್ವಿ. ಅಂಡ್ ಫ್ರೈಡೇ ಆ ಚಾನಲ್ ಬ್ರೇಕ್ ಆಗಿ ಡೌನ್ ಸೈಡ್ ಸಸ್ಟೈನ್ ಆಗಿ ಕ್ಲೋಸ್ ಆಗಿದೆ. ಇವತ್ತು ಒಂದು ಹ್ಯೂಜ್ ಗ್ಯಾಪ್ ಡೌನ್ ಆಗಿ ರೀಸೆಂಟ್ ಸ್ವಿಂಗ್ ಯಾವುದಾದ್ರೂ ಇದೆಯೋ ಮಾರ್ಕೆಟ್ ಫಸ್ಟ್ ಅವರ್ನಲ್ಲೇ ಬ್ರೇಕ್ ಮಾಡ್ತಾ ಡೌನ್ ಸೈಡ್ ತುಂಬ ರ್ಯಾಪಿಡ್ ಫಾಲ್ ಆಗಿದೆ. ಆ್ಯಂಡ್ ಇನ್ ಟೆನ್ಸ್ ಆಫ್ ಪರ್ಸೆಂಟೇಜಲ್ಲಿ ಕರೆಕ್ಷನ್ ಬಗ್ಗೆ ಮಾತಾಡ್ಕೊಂಡ್ರಿ, ನಿಫ್ಟಿ ರೀಸೆಂಟ್ ಹೈಯಿಂದ ರೀಸೆಂಟ್ ಹೈ ಅಕ್ಟೋಬರ್ 19, 2021 ಪಾಯಿಂಟ್ ಆಫ್ ಟೈಮ್ನಲ್ಲಿ ನಿಫ್ಟಿ 18,600 ಮಾರ್ಕ್ಗೆ ಹೋಗಿದೆ ಅಲ್ವಾ, ಅಲ್ಲಿಂದ ನೋಡಿದ್ರಿ ನಿಯರ್ ಟು 11% ನಿಫ್ಟಿನಲ್ಲಿ ಕರೆಕ್ಷನ್ ಕಾಣಿಸಿದೆ. ವೆರಾಸ್ ಮಿಡ್ ಕ್ಯಾಪ್ ಅಲ್ಲಿ 14% ನಿಯರ್ಲಿ ರೀಸೆಂಟ್ ಪೀಕಿಂದ ಕರೆಕ್ಷನ್ ಆಗಿದೆ. ಯೂಶುವಲ್ ಆಗಿ ಮಾರ್ಕೆಟಲ್ಲಿ ಅಂತ ಇರ್ತಾರಲ್ವಾ, ಮಾರ್ಕೆಟ್ ಬೆಳೆಯುವಾಗಂತೂ ಸ್ಟೆಪ್ ಬೈ ಸ್ಟೆಪ್ ಹೋಗುತ್ತೆ, ಆದರೆ ಬೀಳುವಾಗ ಲಿಫ್ಟಲ್ಲಿ ಬರುತ್ತೆ ಅಂತ. ಸಡನ್ ಆಗಿ ಅಕ್ಟೋಬರ್ 19 ಮೇಕ್ ಮಾಡಿರೋ ಹೈ ಆ್ಯಂಡ್ ಇವತ್ತು ನಿಫ್ಟಿ ಪ್ಲೇಸ್ ಮಾಡಿರೋ 16,600 ನಿಯರ್ ಟು 2,000 ಪಾಯಿಂಟ್ಸ್ ಮಾರ್ಕೆಟ್ನಲ್ಲಿ ಫಾಲ್ ಆಗಿದೆ. ಸೊ ಅಕ್ಟೋಬರ್ ಟು ನವಂಬರ್ ಟು ಡಿಸೆಂಬರ್ ಈ 2 ಮಂತ್ಸಲ್ಲಿ 2,000 ಪಾಯಿಂಟ್ಸ್ ಫಾಲ್ ಆಗಿರೋ ಥರ ನಮಗೆ ಕಾಣಿಸುತ್ತೆ. ಎಸ್, ಲಾಸ್ಟ್ 2 ಮಂತ್ಸಲ್ಲಿ 2,000 ಪಾಯಿಂಟ್ಸ್, ಆದರೆ ಲಾಸ್ಟ್ 6 ಡೇಸ್ನಲ್ಲೇ ನಮಗೆ 1,000 ಪಾಯಿಂಟ್ ನಿಯರ್ಲಿ ನಿಫ್ಟಿನಲ್ಲಿ ಕರೆಕ್ಷನ್ ಕಾಣಿಸಿದೆ. ಈಗ ಇಂಪಾರ್ಟೆಂಟ್ ಕ್ವಶನ್ ಮಾತಾಡ್ಕೊಳ್ಳೋಕೆ ಪ್ರಯತ್ನ ಮಾಡೋಣ. ಫಸ್ಟ್, ಮಾರ್ಕೆಟ್ ಏನಕ್ಕೆ ಫಾಲ್ ಆಗ್ತಿದೆ? ಪರ್ಟಿಕ್ಯುಲರ್ ಆಗಿ ಒಂದು ರೀಸನ್ ಅಂತೂ ಏನಿಲ್ಲ. ರೀಸೆಂಟ್ ಡೇಸ್ನಲ್ಲಿನೂ ಮಾರ್ಕೆಟ್ ಒಂದು ಪರ್ಟಿಕ್ಯುಲರ್ ಚಾನಲಲ್ಲೇ ಇದೆ, ಆದರೆ ಡೌನ್ ಸೈಡ್ ಮೂವ್ ಆಗ್ತಾ ಬರ್ತಿದೆ. ಅದರಿಂದ ರೀಸೆಂಟ್ ಡೇಸ್ನಲ್ಲಿ ಮಾರ್ನಿಂಗ್ ನಾವು ಮೆನ್ಷನ್ ಮಾಡೋ ಡೇಟಾಲ್ಲೂ ನೀವು 17,380 ಲೆವೆಲ್ ಅಬೋವ್ ಬರೋವರೆಗೂ ನಾನು ನೆಗೆಟಿವ್ ಆಗಿರ್ತಿದೆ ಅಂತ ಮೆನ್ಷನ್ ಮಾಡ್ತಾ ಇದ್ದೀನಿ. ಮಾರ್ಕೆಟ್ ಇನ್ ಟರ್ಮ್ ಆಫ್ ಚಾರ್ಟ್ ಪರವಾಗಿನೂ ವೀಕ್ ಆಗೇ ಇದೆ, ಆದರೆ ಟೆಕ್ನಿಕಲ್ ಆಸ್ಪೆಕ್ಟಲ್ಲಿ ಇಷ್ಟೊಂದು ಕರೆಕ್ಷನ್ ಆಗೋದಕ್ಕೆ ಲಾಜಿಕ್ ಏನಿಲ್ಲ. ಫಂಡಮೆಂಟಲ್ ಆಸ್ಪೆಕ್ಟ್ ಸ್ವಲ್ಪ ಇದೆ, ಅದನ್ನು ಕಂಬೈನ್ ಮಾಡಿ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡೋಣ. ಇನ್ನೊಂದು, ಸೆಂಟ್ರಲ್ ಬ್ಯಾಂಕ್ಸ್ ಅವರು ಪಾಲಿಸೀಸ್ನ ಟೈಟನ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಫೆಡ್ ಅವರು ಏನು ಹೇಳಿದರು, 2022ನಲ್ಲಿ 3 ಟೈಮ್ಸ್ ರೇಟ್ ಹೈಕ್ ಮಾಡ್ತೀವಿ ಆ್ಯಂಡ್ 23ನಲ್ಲಿ 3 ಟೈಮ್ಸ್ ರೇಟ್ ಹೈಕ್ಸ್ನ ಫಸ್ಟ್ ರೇಟ್ ಹೈಕ್ನು ಮಾರ್ಚ್ 2022 ಅಲ್ಲಿ ತಗೊಂತೀವಿ ಅಂತ ಹೇಳಿದ್ರಲ್ಲ. ಮೀನ್ಸ್ ಎಕಾನಮಿಲಿರೋ ಹಣನು ಸ್ವಲ್ಪವರೆಗೂ ಕಮ್ಮಿ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಲಿಕ್ವಿಡಿಟಿನ ಕಮ್ಮಿ ಮಾಡೋದಕ್ಕೆ ಪ್ರಯತ್ನ ಮಾಡ್ತಿದ್ದೀವಿ ಅಂತ ಸ್ಟೇಟ್ಮೆಂಟ್ಸು ಫೆಡ್ ಅವರಿಂದ ಬಂದಿದೆ. ಆ್ಯಂಡ್ ಇವತ್ತು ಒಂದು ಇಂಪಾರ್ಟೆಂಟ್ ಕಮೆಂಟ್ RBI ಇಂದನೂ ಬಂದಿದೆ. ಮಾರ್ಕೆಟ್ ಫಾಲ್ ರಿಲೇಟೆಡ್ ಆಗಿ ಇದೊಂದು ಇಂಪಾರ್ಟೆಂಟ್ ರೀಸನ್. ಇದು ಆ್ಯಕ್ಚುಲ್ ಆಗಿ 1240 ಅರೌಂಡ್ ಬಂದಿದೆ. ಆ್ಯಕ್ಚುಲ್ ಆಗಿ ಆ ಪಾಯಿಂಟ್ ಆಫ್ ಟೈಮ್ನಲ್ಲೇ ನಮಗೊಂದು ಬಿಗ್ ರೆಡ್ ಕ್ಯಾಂಡಲ್ ಮಾರ್ಕೆಟ್ನಲ್ಲಿ ಕಾಣಿಸಿದೆ. ಇದನ್ನು ಸಿಂಪ್ಲಿಫೈ ಮಾಡೋ ಪ್ರಯತ್ನ ಮಾಡೋಣ. RBI ಅವರು ಯೂಶುವಲ್ ಆಗಿ 14 ಡೇಸ್ ಸೈಕಲ್ ಇರುತ್ತೆ, ಆದರೆ ರೀಸೆಂಟ್ ಡೇಸ್ನಲ್ಲಿ 14 ಡೇಸ್ ಸೈಕಲ್ ಆಪ್ಷನ್ನಲ್ಲಿ ಬ್ಯಾಂಕ್ಸ್ ದೊಡ್ಡದಾಗಿನೂ ಪಾರ್ಟಿಸಿಪೇಟ್ ಮಾಡದೇ ಇರೋದ್ರಿಂದ ಎಕಾನಮಿಲಿ ಹ್ಯೂಜ್ ಲಿಕ್ವಿಡಿಟಿ ಇದೆ. ಸೊ ಆ ಲಿಕ್ವಿಡಿಟಿ ಯಾವುದಾದ್ರೂ ರೀತಿಯಲ್ಲಾದ್ರೂ ಕಮ್ಮಿ ಮಾಡೋ ಪ್ರಯತ್ನದಲ್ಲಿ RBI ಅವರು 14 ಡೇಸ್ ಪೀರಿಯಡ್ ಇಲ್ಲದೆ 3 ಡೇಸ್ ವೇರಿಯಬಲ್ ರೇಟ್ ರಿವರ್ಸ್ ರೆಪೋ ರೇಟ್ ಆಪ್ಷನ್ ಮಾಡಬೇಕಂತ ಅನ್ಕೊಂತಾ ಇದೀವಿ. ಇದರಲ್ಲಿ ಭಾಗವಾಗಿ 2 lakhs crores ನಿಯರ್ಲಿ ಇವಿ RRR ಅಲ್ಲಿ ಭಾಗವಾಗಿ ನಾವು ತಗೊಂತೀವಿ ಅಂತ ಹೇಳ್ತಿದ್ದಾರೆ. RBI ಅವರು ಈ ಥರ ಅನೌನ್ಸ್ ಮಾಡೋದ್ರಿಂದ ನಮ್ಮ ಇಂಡಿಯಾಗೆ ಸಂಬಂಧಿಸಿರುವ 10 years ಬಾಂಡ್ ಈಲ್ಸ್ 6.45% ಹಿಟ್ ಆಗಿವೆ. ಮೀನ್ಸ್ ಈಲ್ಸ್ನಲ್ಲಿ ಸ್ಪೈಕ್ ಒಂದು ಕಾಣಿಸಿದೆ, ಅದು ಲಾಸ್ಟ್ 20 ಮಂತ್ಸಲ್ಲಿ ಒಂದು ಹೈ. ಈ ಥರ ಸ್ಪೈಕ್ ನಮಗೆ ಏಪ್ರಿಲ್ 2020 ಕಾಣಿಸಿದೆ. ಸೊ RBI ಅವರು ಎಕಾನಮಿಲಿರೋ ಲಿಕ್ವಿಡಿಟಿಯನ್ನು ಸ್ವಲ್ಪವರೆಗೂ ಪುಲ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇರೋದು. ಆ್ಯಂಡ್ ಪ್ಯಾರಲಲ್ ಆಗಿ ಗ್ಲೋಬಲ್ ಆಗಿನೂ ಸೆಂಟ್ರಲ್ ಬ್ಯಾಂಕ್ಸ್ ಅವರು ಎಕಾನಮಿಲಿರೋ ಲಿಕ್ವಿಡಿಟಿನ ಕಮ್ಮಿ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇರೋದ್ರಿಂದ ಮಾರ್ಕೆಟ್ ರಿಲೇಟೆಡ್ ಆಗಿ ನೆಗೆಟಿವ್ ಆಗಿದ್ದರೆ ವೈರಸ್ ರಿಲೇಟೆಡ್ ಆಗಿ ಕನ್ಸರ್ನ್ಸ್ ಅಂತ ಒಂದು ಫೈನಾನ್ಷಿಯಲ್ ಪ್ಲಾಟ್ಫಾರ್ಮ್ ನಮಗೆ ಡೇಟಾ ಕಾಣಿಸ್ತಾ ಇರುತ್ತೆ. ವೈರಸ್ ಕೇಸಸ್ ಬೆಳೀತಾ ಇದೆ ಅಂದ್ರೆ ಸ್ಟಾರ್ಟಿಂಗ್ ಇರೋ ತರ ಅಲ್ಲ, ಸ್ಟಾರ್ಟಿಂಗ್ ಇರೋ ತರ ಫಿಯರ್ಸ್ ಅಂದ್ರೆ ಹೆಲ್ತ್ ರಿಲೇಟೆಡ್ ಕನ್ಸರ್ನ್ ಅಂದ್ರೆ ಕೇಸಸ್ ಬೆಳೀತಾ ಇದ್ರೆ ಗವರ್ಮೆಂಟ್ ಕೇಸಸ್ ಕಮ್ಮಿ ಮಾಡೋದಕ್ಕೆ ಎಕಾನಮಿ ರಿಲೇಟೆಡ್ ಆಗಿ ರಿಸ್ಟ್ರಿಕ್ಷನ್ಸ್ ಲೈಕ್ ಲಾಕ್ ಡೌನ್ ಇಡೋ ಪ್ರಯತ್ನ ಮಾಡಬಹುದು. ಒಂದು ವೇಳೆ ಆತರ ಏನಾದ್ರು ಮಾಡಿದ್ರೆ ದೆನ್ ಎಕಾನಮಿ ಗ್ರೋತ್ ಸ್ಲೋ ಆಗತ್ತಲ್ಲ, ಅದು ಒಂದು ನೆಗೆಟಿವ್ ಕನ್ಸರ್ನ್ ಆಗಿ ಗ್ಲೋಬಲ್ ಮಾರ್ಕೆಟ್ಸ್ ಅದರ ಜೊತೆಗೆ ಇಂಡಿಯನ್ ಈಕ್ವಿಟಿ ಮಾರ್ಕೆಟ್ಸ್ ಇಂಪ್ಯಾಕ್ಟ್ ಮಾಡುತ್ತೆ ಅನ್ನೋ ಆರ್ಟಿಕಲ್ಸ್ ನಮಗೆ ಕಾಣಿಸ್ತಾ ಇರುತ್ತೆ. ಬಟ್ ಇವೆಲ್ಲದಕ್ಕಂದ್ರೆ ಮೇಜರ್ ಫ್ಯಾಕ್ಟರ್ ಪರ್ಸನಲ್ ಆಗಿ ನಾವು ಮಲ್ಟಿಪಲ್ ಟೈಮ್ಸ್ ನಮ್ಮ ಚಾನಲ್ ಅಲ್ಲಿ ಮಾತಾಡ್ಕೊಂತ ಬರ್ತಿರೋ ಫ್ಯಾಕ್ಟರ್ ಏನಂದ್ರೆ FIS ಸಂಬಂಧಿಸಿರೋ ಸೆಲ್ಲಿಂಗ್. ಅವರು ಈವನ್ ಫ್ರೈಡೇನು 2,070 crores ನಿಯರ್ಲಿ ಇಂಡಿಯನ್ ಈಕ್ವಿಟಿ ಮಾರ್ಕೆಟ್ ಅಲ್ಲಿ ಸೆಲ್ ಮಾಡ್ತಾ ಇದ್ರೆ ಈ ಮಂತ್ ಸ್ಟಾರ್ಟಿಂಗ್ ಇಂದ ಇಲ್ಲಿವರೆಗೂ 26,680 crores ನಿಯರ್ಲಿ ಇಂಡಿಯನ್ ಈಕ್ವಿಟಿ ಮಾರ್ಕೆಟ್ ನಲ್ಲಿ ಸೆಲ್ ಮಾಡಿದ್ದಾರೆ.
ಸೊ ಮಾರ್ಕೆಟ್ನಲ್ಲಿ ಫಾಲ್ ರಿಲೇಟೆಡ್ ಆಗಿ ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್ ಆದ್ರೆ ಕಾಣಿಸ್ತಾ ಇದೆ. ಅಂಡ್ ಇವೆಲ್ಲದಕ್ಕೂ ಅಡಿಷನಲ್ ರೀಸೆಂಟ್ ಟೈಮ್ ನಲ್ಲಿ ಮಾರ್ಕೆಟ್ ಅಲ್ಲಿ ಹ್ಯೂಜ್ ರ್ಯಾಲಿನೂ ಕಾಣಿಸಿದೆ. ಅದರಿಂದ ವ್ಯಾಲ್ಯೂಯೇಷನ್ ಪರವಾಗಿ ಸ್ವಲ್ಪ ಸ್ಟ್ರೆಚ್ ಆಗಿವೆ, ಅದನ್ನು ಈ ಕರೆಕ್ಷನ್ ರೂಪದಲ್ಲಿ ಕಾಣಿಸ್ತಾ ಇದೆ ಅಂತ ಡೇಟಾ ನಮಗೆ ಮಾರ್ಕೆಟ್ ನಲ್ಲಿ ಕಾಣಿಸ್ತಾ ಇದೆ. ಮಾರ್ಕೆಟ್ ಫಾಲ್ ಆದ್ಮೇಲೆ ಮಾರ್ಕೆಟ್ ಏನಕ್ಕೆ ಫಾಲ್ ಆಗಿದೆ ರೀಸನ್ಸ್ ಇರುತ್ತೆ, ರೀಸನ್ಸ್ ನಾವು ಮಾತಾಡ್ಕೋಬಹುದು. ಇದರ ಕಾರಣವಾಗಿ ನಮಗೆ ಪರ್ಸನಲ್ ಆಗಿ ಬರೋ ಗೈನ್ ಆರ್ ಲಾಸ್ ಏನು ಇರಲ್ಲ. ಸೊ ನಾವು ಫೋಕಸ್ ಮಾಡಬೇಕಾದ್ರೆ ಇಂಪಾರ್ಟೆಂಟ್ ಫ್ಯಾಕ್ಟರ್ ನಾವು ಮಾರ್ಕೆಟ್ ಫರ್ದರ್ ಆಗಿ ಫಾಲ್ ಆಗೋದಕ್ಕೆ ಪಾಸಿಬಿಲಿಟಿ ಇದೆಯಾ, ನಾವು ಸ್ಟಾಕ್ಸ್ ರಿಲೇಟೆಡ್ ಆಗಿ ಪೊಸಿಷನ್ ಪ್ರೆಸೆಂಟ್ ಇಲ್ಲಿರೋ ಥೀಮ್ ರಿಲೇಟೆಡ್ ಆಗಿ ತಗೊಂಡ್ರೆ ಫರ್ದರ್ ಆಗಿ ಮಾರ್ಕೆಟ್ ಕರೆಕ್ಟ್ ಆಗ್ತಿದ್ರು ನಾವು ಕಡಿಮೆ ನಷ್ಟ ಬರ್ತಾ, ಒಂದ್ ವೇಳೆ ರ್ಯಾಲಿ ಆಗ್ತಿದ್ರೆ ತುಂಬಾ ಜಾಸ್ತಿ ಲಾಭ ಬರೋದಕ್ಕೆ ಪಾಸಿಬಿಲಿಟಿ ಇರತ್ತ ಅನ್ನೋದು. ಒಂದ್ ವೇಳೆ ರ್ಯಾಲಿ ಬರ್ತಿದ್ರೆ ತುಂಬಾ ಜಾಸ್ತಿ ಲಾಭ ಬರೋದಕ್ಕೆ ಪಾಸಿಬಿಲಿಟಿ ಬರೋ ತರ ನೋಡುವಾಗ ಫಸ್ಟ್ ಇಲ್ಲಿಂದ ನಾವು ಮಾರ್ಕೆಟ್ ಡೌನ್ ಸೈಡ್ ಕರೆಕ್ಟ್ ಆಗ್ತಿದ್ರೆ ಪರ್ಸನಲಿ ನಾನು ಗಮನಿಸ್ತಿರೋ ಲೆವೆಲ್ ಇವತ್ತು ಮಾರ್ಕೆಟ್ ಯಾವ ಲೆವೆಲ್ ಹತ್ರ ಸಪೋರ್ಟ್ ತಗೊಂಡಿದೆಲ್ವಾ ಅದು ಪ್ರೀವಿಯಸ್ ಆಗಿ ಒಂದು ಪಾಯಿಂಟ್ ರೆಸಿಸ್ಟೆಂಟ್ ಆಗಿನು ಅಂಡ್ ಇನ್ನೊಂದು ಪಾಯಿಂಟ್ ಅಲ್ಲಿ ಸಪೋರ್ಟ್ ಆಗಾನು ಆಕ್ಟ್ ಆಗಿರೋ ಲೆವೆಲ್. ಇಫ್ ಇನ್ ಕೇಸ್ ಮಾರ್ಕೆಟ್ ಇವತ್ತು ಫಾರ್ಮ್ ಮಾಡಿರೋ ಲೋನ್ ಬ್ರೇಕ್ ಮಾಡ್ತಾ 16,180ಗೆ ಇಫ್ ಈ ಆ ಝೋನ್ ಬ್ರೇಕ್ ಮಾಡ್ತಾ ಇದ್ರೆ 15,950 ಟು 15,850 ವರ್ಗು 850 ಪಾಯಿಂಟ್ ಝೋನ್ ವರ್ಗು ಮಾರ್ಕೆಟ್ ಕರೆಕ್ಟ್ ಆಗೋದಕ್ಕೆ ಪಾಸಿಬಿಲಿಟಿ ಇರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಸೊ ಪ್ರೆಸೆಂಟ್ ತಗೊಂಡಿರೋ ಸಪೋರ್ಟ್ ಅಲ್ಲಿ ಇಂಪಾರ್ಟೆಂಟ್ ಸಪೋರ್ಟ್ ನೋಡಿದ್ರೆ ಇಂಪಾರ್ಟೆಂಟ್ ಸಪೋರ್ಟ್. ಇಫ್ ಇನ್ ಕೇಸ್ ಆ ಲೆವೆಲ್ ಬ್ರೇಕ್ ಮಾಡಿ ಡೌನ್ ಸೈಡ್ ಹೋಗ್ತಿದ್ರೆ ಫರ್ದರ್ ಮಿಕ್ರೋ ಲೆವೆಲ್ಸ್ ಮಾತಾಡ್ಕೊಳ್ಳೋಣ. ಈಗ ನಾವು ಗಮನಿಸಬೇಕಾಗಿರೋದು ಈಗ ಯಾವ ಸೆಕ್ಟರ್ಸ್ ಅಲ್ಲಿ ಇರೋ ಸ್ಟಾಕ್ಸ್ ನ ಹೈ ಪ್ರಿಯಾರಿಟಿ ಕೊಡಬೇಕಂತ. ಮಲ್ಟಿಪಲ್ ಸೆಕ್ಟರ್ಸ್ ಇದೆ, ತುಂಬಾ ಸೆಕ್ಟರ್ಸ್ ಗೆ ಸಂಬಂಧಿಸಿರುವ ಸ್ಟಾಕ್ಸ್ ನಲ್ಲಿ ಕರೆಕ್ಟ್ ಆಗಿವೆ. ಲೈಕ್ ಕೆಮಿಕಲ್ ಸ್ಟಾಕ್ಸ್ ಆದ್ರೂ, ಫಾರ್ಮಾ ಸ್ಟಾಕ್ಸ್ ಆದ್ರೂ, ಇವನ್ ರೀಸೆಂಟ್ ಆಗಿ ಲಿಸ್ಟ್ ಆಗಿರೋ ನ್ಯೂ ಏಜ್ ಟೆಕ್ನಾಲಜಿ ಕಂಪನೀಸ್ ಲೈಕ್ ಇಂಟರ್ನೆಟ್ ಬೇಸ್ಡ್ ಕಂಪನೀಸ್ ಆದ್ರೂ ಒಳ್ಳೆ ಕರೆಕ್ಷನ್ ಆದ್ರೆ ಕಾಣಿಸಿದೆ. ಯಾವಾಗಾದ್ರೆ ಜಾಸ್ತಿ ಕರೆಕ್ಷನ್ ಬರುತ್ತಲ್ಲೋ ಅದ್ರಲ್ಲಿ ನಾವು ಪೊಸಿಷನ್ ತಗೊಂತಾ ಇದ್ರೆ ಅದು ಇನ್ನೂ ಲೈಕ್ 30 to 40% ಕರೆಕ್ಟ್ ಆಗಿದೆ. ಈ ಲೆವೆಲ್ ಇಂದಾನು ಈಗ 30 to 40% ಕರೆಕ್ಟ್ ಆಗಿದೆ. ಈ ಲೆವೆಲ್ ಇಂದಾನು 30 to 40% ಕರೆಕ್ಟ್ ಆಗೋದಕ್ಕೆ ಪಾಸಿಬಿಲಿಟಿ ಕಮ್ಮಿ ಇರುತ್ತಲ್ವಾ, ಕಮ್ಮಿ ಇರುತ್ತೆ ಅಂತ ಒಂದು ವ್ಯೂ ಇರುತ್ತೆ ಅಲ್ವಾ. ಮೀನ್ಸ್ ರಿಸ್ಕ್ ಕಮ್ಮಿ ಇರುತ್ತೆ, ರಿವಾರ್ಡ್ ಜಾಸ್ತಿ ಇರುತ್ತೆ ಅನ್ನೋ ತರ ಪಾಸಿಬಿಲಿಟಿ ನಮಗೆ ಕಾಣಿಸ್ತಾ ಇರುತ್ತೆ. ಸೊ ಆ ಥೀಮ್ ನ ಪ್ಲೇ ಮಾಡಬೇಕು ಅಂತ ಅನ್ಕೊಂಡ್ರೆ ಕೆಮಿಕಲ್, ಫಾರ್ಮಾ, ನ್ಯೂ ಏಜ್ ಟೆಕ್ನಾಲಜಿ ಕಂಪನೀಸ್ ಅಲ್ಲೂ ಬಟ್ ಐ ಸಜೆಸ್ಟ್ IT ಕಂಪನೀಸ್ ಫೋಕಸ್ ಮಾಡೋದಕ್ಕೆ ಪ್ರಯತ್ನ ಮಾಡಿ. ನನ್ನ ಪ್ರಿಯಾರಿಟಿ ಆದ್ರೆ ಪ್ರೆಸೆಂಟ್ IT ಮೇಲೆ ಇದೆ. IT ನಲ್ಲಿ ಒಂದ್ ವೇಳೆ ಎಲ್ಲರಿಗೂ ಗೊತ್ತಿರೋ ನೇಮ್ಸ್ ನೇ ಸಜೆಸ್ಟ್ ಮಾಡ್ಬೇಕಂದ್ರೆ ರಿಸ್ಕ್ ಕಮ್ಮಿ ಇರಬೇಕು ಅನ್ಕೊಂಡ್ರೆ ವಿಪ್ರೋ ಅಂಡ್ ಟೆಕ್ ಮಹೇಂದ್ರ ಸ್ಟಾಕ್ ನ ಫೋಕಸ್ ಮಾಡಿ. ರಿಸ್ಕ್ ಕಮ್ಮಿ, ಸ್ವಲ್ಪ ಸೇಫ್ ಥೀಮ್ ನ ಪ್ಲೇ ಮಾಡ್ಬೇಕು ಅನ್ಕೊಂಡ್ರೆ, ಲಾಸ್ ತುಂಬಾ ಜಾಸ್ತಿ ಆಗಬಾರ್ದು, ಗೈನ್ ಆಗ್ಬೇಕು ಅನ್ಕೊಂಡ್ರೆ ಸ್ವಲ್ಪ ಸೇಫ್ ಥೀಮ್ ಅನ್ಕೊಂಡ್ರೆ IT ಸ್ಟಾಕ್ಸ್, ಅದರಲ್ಲೂ ವಿಪ್ರೋ ಅಂಡ್ ಟೆಕ್ ಮಹೇಂದ್ರ. ನೆಕ್ಸ್ಟ್ ಲೇಟೆಂಟ್ ವ್ಯೂ ಅನಾಲಿಟಿಕ್ಸ್ ಬಗ್ಗೆ ಮಾತಾಡ್ಕೊಳ್ಳೋಣ. ಆಂಕರ್ ಇನ್ವೆಸ್ಟರ್ಸ್ ಯಾರಿದ್ರಲ್ಲ ಅವರು ಈ IPO ಅಲ್ಲಿ ಇನ್ವೆಸ್ಟ್ ಮಾಡಿರ್ತಾರಲ್ಲ ಅವ್ರು ಇವತ್ತು ಸೆಲ್ ಮಾಡೋ ಆಪರ್ಚುನಿಟಿ ಬಂದಿರೋದ್ರಿಂದ ಓಪನಿಂಗ್ ನಿಂದ ನಿಯರ್ಲಿ 8 to 9% ಫಾಲ್ ಆಗ್ತಾ ಇದ್ರೆ ಓವರ್ ಆಲ್ ಆಗಿ 10% ಲೋಯರ್ ಸರ್ಕ್ಯೂಟ್ ಅಲ್ಲಿ ಸ್ಟಾಕ್ ಇವತ್ತು ಕ್ಲೋಸ್ ಆಗಿದೆ. ಬಟ್ ಇನ್ನು ಫರ್ದರ್ ಕರೆಕ್ಷನ್ ಅಲ್ಲಿ ಈ ಸ್ಟಾಕ್ ನಾವು ಅಟ್ರಾಕ್ಟಿವ್ ವ್ಯಾಲ್ಯೂಷನ್ ಬರುತ್ತೆ. ನೆಕ್ಸ್ಟ್ ಸಿಪ್ಲಾ ಬಗ್ಗೆ ಮಾತಾಡ್ಕೊಳ್ಳೋಣ. ಮಾರ್ಕೆಟ್ ಇಷ್ಟೊಂದು ನೆಗೆಟಿವ್ ಆಗಿ ಕರೆಕ್ಟ್ ಆಗ್ತಾ ಇದ್ರು ಸಿಪ್ಲಾ ಇವತ್ತು 3.7% ನಿಯರ್ಲಿ ರ್ಯಾಲಿ ಆಗಿದೆ. ಇದರ ರಿಲೇಟೆಡ್ ಆಗಿ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಇದೆ, ಸ್ವಲ್ಪ ಫೋಕಸ್ ಆಗಿ ಕೇಳಿಸ್ಕೊಳ್ಳೋಕೆ ಪ್ರಯತ್ನ ಮಾಡಿ. ಇವರಿಗೆ US FDA ಇಂದ ಲ್ಯಾಂಡ್ರಿಯೋಟೈಡ್ ಇಂಜೆಕ್ಷನ್ ಒಂದು ಅಪ್ರೂವಲ್ ಸಿಕ್ಕಿದೆ. ಲ್ಯಾಂಡ್ರಿಯೋಟೈಡ್ ಇಂಜೆಕ್ಷನ್ ಏನಕ್ಕೆ ಯೂಸ್ ಮಾಡ್ತಾರೆ ಅಂದ್ರೆ ಪಿಟ್ಯುಟರಿ ಗ್ಲ್ಯಾಂಡ್ ನಮಗೆ ಗ್ರೋತ್ ಹಾರ್ಮೋನ್ ಸೆಗ್ರಿಗೇಟ್ ಮಾಡುತ್ತೆ. ಅದನ್ನು ಕಮ್ಮಿ ಮಾಡೋದಕ್ಕೆ ಟ್ಯೂಮರ್ ಒಂದು ಸೈಜ್ ಮೀನ್ಸ್ ಕ್ಯಾನ್ಸರ್ ಟ್ಯೂಮರ್ ಒಂದು ಸೈಜ್ ಕಮ್ಮಿ ಮಾಡೋದ್ರಲ್ಲಿ ಈ ಇಂಜೆಕ್ಷನ್ ಯೂಸ್ ಮಾಡ್ತಾರೆ. ಈ ಇಂಜೆಕ್ಷನ್ ರಿಲೇಟೆಡ್ ಆಗಿ ಕಾಂಪಿಟೇಷನ್ ತುಂಬಾ ಕಡಿಮೆ ಇದೆ ಅಂಡ್ ಸಿಪ್ಲಾ ಅವರಿಗೆ ಇದೊಂದು ಫಸ್ಟ್ ಮೂವರ್ ಅಡ್ವಾಂಟೇಜ್ ಸಿಕ್ಕಿದೆ. ಅಂಡ್ ಈ ಇಂಜೆಕ್ಷನ್ ಒಂದು ಮಾರ್ಕೆಟ್ ಸೈಜ್ US ನಲ್ಲಿ $867 million. ಅದರಲ್ಲಿ ಸಿಪ್ಲಾ ಅವರು $50 to $75 million ನಿಯರ್ಲಿ ಬಿಸ್ನೆಸ್ ಮಾಡಿದ್ರು. ಇನ್ ಟರ್ಮ್ಸ್ ಆಫ್ ಮಾರ್ಜಿನ್ ಈ ಡ್ರಗ್ಗೆ 65% ನಿಯರ್ಲಿ ಗ್ರಾಸ್ ಮಾರ್ಜಿನ್ ಇರೋದ್ರಿಂದ ನಿಯರ್ ಟು $35 million ನಿಯರ್ಲಿ ಇವರಿಗೆ ಅದು ಎರ್ನಿಂಗ್ಸ್ ಎಲ್ಲ ಆಡ್ ಆಗೋದಕ್ಕೆ ಪಾಸಿಬಿಲಿಟಿ ಇರುತ್ತೆ. ಇನ್ ಟರ್ಮ್ಸ್ ಆಫ್ EPS 2.5 to 3.5 rupees ವರ್ಗು EPS ಎರ್ನಿಂಗ್ ಪರ್ ಶೇರ್ ಇವರಿಗೆ ಆಡ್ ಆಗೋದಕ್ಕೆ ಪಾಸಿಬಿಲಿಟಿ ಇರುತ್ತೆ. ಅದರಿಂದ ಇಲ್ಲಿಂದ ರೀರೇಟ್ ಮಾಡೋ ತರ ನೋಮ್ರೋ ಅವರು ಅಪ್ಡೇಟ್ ಮಾಡ್ತಿದ್ದಾರೆ. ನೆಕ್ಸ್ಟ್ ತಪಾರಿಯಾ ಟೂಲ್ಸ್ ಬಗ್ಗೆ ಮಾತಾಡ್ಕೊಳ್ಳೋಣ. ಸ್ಟಾಕ್ ಇವತ್ತು 5% ಅಪ್ಪರ್ ಸರ್ಕ್ಯೂಟ್ ಅಲ್ಲಿ ಕ್ಲೋಸ್ ಆಗಿದೆ. ಇದಕ್ಕೆ ರೀಸನ್ ನಿಯರ್ ಟು 100 rupees ಹತ್ರ ಟ್ರೇಡ್ ಆಗ್ತಾ ಇದೆ ಶೇರು. ಈ ಕಂಪನಿ 70 rupees ಪರ್ ಶೇರ್ ಡಿವಿಡೆಂಡ್ ನ ಪ್ರಕಟಿಸುತ್ತೆ ಅಂತ ಹೇಳ್ತಿದ್ದಾರೆ. ಅಂಡ್ ಈ ಡಿವಿಡೆಂಡ್ ರಿಲೇಟೆಡ್ ಆಗಿ ರಿಕಾರ್ಡ್ ಡೇಟ್ December 31st ಅಂತ ಹೇಳ್ತಿದ್ದಾರೆ. ನೀವು ಬೈ 31st December ಈ ಸ್ಟಾಕ್ ಯಾರಾದ್ರೂ ನಿಮ್ಮ ಡಿಮ್ಯಾಟ್ ಅಕೌಂಟ್ ಅಲ್ಲಿ ಇರುತ್ತೋ ಅವ್ರಿಗೆ ಡಿವಿಡೆಂಡ್ 70 rupees ಪರ್ ಶೇರ್ ಡಿವಿಡೆಂಡ್ಗೆ ಎಲಿಜಿಬಲ್ ಆಗ್ತಾರೆ ಅಂತ. ಅಂಡ್ ಇದು ಬೈ January 18th 2022 ಒಳಗೆ ನಿಮ್ಮ ಬ್ಯಾಂಕ್ ಅಕೌಂಟ್ ಅಲ್ಲಿ ಕ್ರೆಡಿಟ್ ಆಗತ್ತೆ ಅಂತ ಮೆನ್ಷನ್ ಮಾಡ್ತಿದ್ದಾರೆ. ಕಂಪನಿ ಇನ್ ಟರ್ಮ್ಸ್ ಆಫ್ ಬಿಸ್ನೆಸ್ ಸ್ವಲ್ಪ ಸ್ಟೇಬಲ್ ಆಗಿ ನಂಬರ್ಸ್ ಕಾಣಿಸ್ತಿದ್ರು ಇದು 30 crores ಮಾರ್ಕೆಟ್ ಇರೋ ಕ್ಯಾಪಿಟಲ್ ಇರೋ ಕಂಪನಿ. ತುಂಬಾ ಚಿಕ್ಕ ಕಂಪನೀಸ್ ಡಿವಿಡೆಂಡ್ಸ್ ಕೊಡ್ತಾ ಇರೋದ್ರಿಂದ ಸ್ಟಾಕು ಅಪ್ಪರ್ ಸರ್ಕ್ಯೂಟ್ಗೆ ಹೋಗ್ತಿದೆ. ಬಟ್ ಡಿವಿಡೆಂಡ್ ಅನ್ನೋದು ಸ್ಟಾಕ್ ಪ್ರೈಸ್ ನಲ್ಲಿ ಡಿಟೆಕ್ಟ್ ಆಗಿ ನಮಗೆ ಕ್ರೆಡಿಟ್ ಆಗುತ್ತೆ ಅಂತ ನಾವು ಗಮನಿಸಬೇಕು. ಬಿಗಿನರ್ಸ್ ಈ ತರ ಡಿವಿಡೆಂಡ್ ಕೊಡ್ತಾ ಇದಾರಲ್ಲ, ಇಷ್ಟು ದೊಡ್ಡ ಮೊತ್ತದಲ್ಲಿ ಡಿವಿಡೆಂಡ್ ಕೊಡ್ತಾ ಇದ್ದಾರೆ ಅನ್ಕೊಂಡ್ರೆ ಸ್ಟಾಕ್ ನಲ್ಲಿ ಅಟ್ರಾಕ್ಟಿವ್ ಆಗಿ ಇನ್ವೆಸ್ಟ್ ಮಾಡೋಕೆ ಮುಂಚೆ ಒಂದು ಕಂಪನಿ ಬಿಸ್ನೆಸ್ ಬಗ್ಗೆನೂ ಅನಾಲಿಸಿಸ್ ಮಾಡೋದಕ್ಕೆ ಪ್ರಯತ್ನ ಮಾಡಿ. ನೆಕ್ಸ್ಟ್ ಶ್ರೀ ಗಣೇಶ್ ಬಯೋಟೆಕ್ ಬಗ್ಗೆ ಮಾತಾಡ್ಕೊಳ್ಳೋಣ. ಪ್ರೆಸೆಂಟ್ ಇವರು ಫೇಸ್ ವ್ಯಾಲ್ಯೂ 10 rupees ಅಲ್ಲಿ ಇದೆ, ಅದನ್ನು 1 ರೂಪಾಯಿಗೆ ಚೇಂಜ್ ಮಾಡ್ತೀವಿ ಅಂತ ಮೀನ್ಸ್ ನಂಬರ್ ಆಫ್ ಸ್ಟಾಕ್ಸ್ 10 ಇಂದ ಮಲ್ಟಿಪ್ಲೈ ಆಗುತ್ತೆ ಅಂಡ್ ಸ್ಟಾಕ್ ಪ್ರೈಸ್ ನಲ್ಲಿ 10 ಇಂದ ಡಿವೈಡ್ ಆಗುತ್ತೆ. ಸೊ ಒಂದೊಂದು ಶೇರ್ ನೆಕ್ಸ್ಟ್ ಕಮಿಂಗ್ ಡೇಸ್ ಅಲ್ಲಿ 10 ಶೇರ್ ಆಗಿ ನಿಮಗೆ ಕ್ರೆಡಿಟ್ ಆಗುತ್ತೆ. ಒಂದು ಪಾಸಿಟಿವ್ ಹೋಪ್ ಇಂದ ಸ್ಟಾಕ್ ಸ್ಪ್ಲಿಟ್ ಅನ್ನು ಅನೌನ್ಸ್ ಮಾಡಿದ್ರಿಂದ ಸ್ಟಾಕ್ ಈವನ್ ಮಾರ್ಕೆಟ್ ಈ ತರ ಫಾಲ್ ಆಗ್ತಾ ಇದ್ರು 1.5% ನಿಯರ್ಲಿ ಪಾಸಿಟಿವ್ ಆಗಿ ಕ್ಲೋಸ್ ಆಗಿದೆ. ಸೇಮ್ ಲೈನ್ ನಲ್ಲಿ ಮೈಸ್ಟಿಕ್ ಎಲೆಕ್ಟ್ರಾನಿಕ್ಸ್ ಅನ್ನೋ ಒಂದು ಕಂಪನಿನೂ ಸ್ಟಾಕ್ ಸ್ಪ್ಲಿಟ್ ನ January 4 ಕನ್ಸಲ್ಟೇಷನ್ ತಗೊಳ್ಳೋ ತರ
ಹೇಳೋದ್ರಿಂದ ಇದನ್ನು ಓಪನಿಂಗ್ ಪಾಯಿಂಟ್ ಆಫ್ ಇಂದಾನೆ ಅಪ್ಪರ್ ಸರ್ಕ್ಯೂಟ್ ಅಲ್ಲಿ ಮೇಂಟೈನ್ ಆಗಿದೆ. ಅಂಡ್ ಈವನ್ ರಾಮಕೃಷ್ಣ ಫೋರ್ಜಿಂಗ್ ಅವರು ಜನವರಿ 18th ಅವ್ರ ಬೋರ್ಡ್ ಸಮಾವೇಶ ಮಾಡಿ ಇವರು ರಿಸಲ್ಟ್ಸ್ನು, ಡಿವಿಡೆಂಡ್ನು, ಈವನ್ ಸ್ಟಾಕ್ ಸ್ಪ್ಲಿಟ್ನು ಅನೌನ್ಸ್ ಮಾಡೋ ಥರ ಹೇಳಿದ್ದಾರೆ. ನೆಕ್ಸ್ಟ್ ಜಿ ಎಂಟರ್ಟೈನ್ಮೆಂಟ್ ಬಗ್ಗೆ ಮಾತಾಡ್ಕೊಳ್ಳೋಣ. ಇವರು 90 days ಎಕ್ಸ್ಕ್ಲೂಸಿವ್ ಪೀರಿಯಡ್ ಸೋನಿ ಅವ್ರ ಜೊತೆ ಎಂಟರ್ ಆಗಿದ್ರಲ್ವಾ September 22nd. ಸೊ ಆ 90 days ನಮಗೆ December 21st ಎಂಡ್ ಆಗುತ್ತೆ. ಇವ್ರು ಮೆನ್ಷನ್ ಮಾಡ್ತಿರೋ ಟರ್ಮ್ಸ್ ಪ್ರಕಾರ ವಿತಿನ್ 90 days ನಲ್ಲಿ ಇವರು ಸೋನಿ ಅವ್ರ ಜೊತೆ ಮರ್ಜ್ ಆಗೋ ತರ ಅನೌನ್ಸ್ಮೆಂಟ್ ಕೊಡಬೇಕು. ಅದರಿಂದ ನಾಳೆ ನಮಗೆ ಜಿ ಎಂಟರ್ಟೈನ್ಮೆಂಟ್ ಬಗ್ಗೆ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಬರೋ ತರ ನಮಗೆ ಫೈನಾನ್ಷಿಯಲ್ ಪ್ಲಾಟ್ಫಾರ್ಮ್ ನಲ್ಲಿ ಡೇಟಾ ಅಂತೂ ಕಾಣಿಸ್ತಾ ಇದೆ. ನೆಕ್ಸ್ಟ್ ಗೈಲ್ ಅಂಡ್ ಗುಜರಾತ್ ಆಲ್ಕಾಲಿಸ್ ಅವರು ಇವರಿಬ್ಬರೂ ಕಂಬೈನ್ ಆಗಿ 1000 crores ಇವರು ಸ್ಪೆಂಡ್ ಮಾಡಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಮಾಡಿ ಇಥನಾಲ್ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ ಸ್ಟಾರ್ಟ್ ಮಾಡ್ತಾ ಇದೀವಿ ಅಂತ ಹೇಳ್ತಿದ್ದಾರೆ. 500 kiloliter ಇವರಿಬ್ಬರು ಪಾರ್ಟ್ನರ್ಶಿಪ್ ಇದರಲ್ಲಿ ಇರುತ್ತೆ ಅಂತ ಇವರಿಬ್ಬರು ಆದ್ರೆ ಅಪ್ಡೇಟ್ ಮಾಡ್ತಿದ್ದಾರೆ. ಇದಕ್ಕೆ ಅಡಿಷನ್ ಆಗಿ ಗೈಲ್ ಅವರು 23rd December ಅವರು ಬೋರ್ಡ್ ಸಮಾವೇಶ ಮಾಡಿ ಡಿವಿಡೆಂಡ್ ಪ್ರಕಟಿಸುತ್ತಾರೆ ಅಂತ ಅಪ್ಡೇಟ್ ಮಾಡ್ತಿದ್ದಾರೆ. ನೆಕ್ಸ್ಟ್ ಸೆಬಿಯಿಂದ ನಮಗೆ ಮಾರ್ನಿಂಗ್ ಒಂದು ಅಪ್ಡೇಟ್ ಬಂದಿದೆ. 7 ಡೆರಿವೇಟಿವ್ ಕಾಂಟ್ರಾಕ್ಟ್ಸ್ನ ಇವತ್ತು ಸಸ್ಪೆಂಡ್ ಮಾಡ್ತಿರೋ ಥರ ನೀವೇನಾದರೂ ಡೆರಿವೇಟಿವ್ ಅಲ್ಲಿ ಟ್ರೇಡ್ ಮಾಡ್ತಿದ್ರೆ ನಿಮ್ಗೆ ಆಲ್ರೆಡಿ ಕ್ಲಾರಿಟಿ ಇರುತ್ತೆ. ಈ 7 5 ಆಲ್ರೆಡಿ ಸಸ್ಪೆಂಡ್ ಮಾಡಿದೆ. ಬಟ್ ಇವತ್ತು ಬಂದಿರೋ ಅಪ್ಡೇಟ್ನಲ್ಲಿ ಆ 5 ಕಂಪನೀಸ್ನ ಇನ್ನೊಂದು 1 year ತನಕನೂ ಸಸ್ಪೆಂಡ್ ಆಗತ್ತೆ ತರ ಒಂದು ಕ್ಲಾರಿಟಿ ಇರುತ್ತೆ. ಅಂಡ್ ಆ 5 ಜೊತೆನೂ ಇನ್ನೂ 2 ಆಡ್ ಆಗಿವೆ. ಸೋಯಾಬೀನ್ ಅಂಡ್ ಅದ್ರ ಜೊತೆಗೆ ಕ್ರೂಡ್ ಪಾಮ್ ಆಯಿಲ್ ನ ಇವರು ಅದ್ರ ಜೊತೆಗೆ ಆಡ್ ಮಾಡಿದ್ದಾರೆ. ಅದರ ಜೊತೆ ಅಡಿಷನ್ ಮಾಡ್ತಾ 7 ಡೆರಿವೇಟಿವ್ ಕಾಂಟ್ರಾಕ್ಟ್ಸ್ ನಲ್ಲಿ ನೆಕ್ಸ್ಟ್ 1 year ತನಕ ಸಸ್ಪೆಂಡ್ ಮಾಡೋ ತರ ಸೆಬಿ ಅವರು ಅಪ್ಡೇಟ್ ಮಾಡಿದ್ದಾರೆ. ಇವತ್ತು BSE ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ 3.6% ಫಾಲ್ ಆದ್ರೂ ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ ನಲ್ಲಿ ರೈಸ್ ಆಗಿರೋ ಸ್ಟಾಕ್ಸ್ ಯಾವುದಂದ್ರೆ ಫ್ಯೂಚರ್ ಗ್ರೂಪ್ ಸ್ಟಾಕ್. ಮೆಜಾರಿಟಿ ಆಫ್ ಸ್ಟಾಕ್ಸ್ ಫ್ಯೂಚರ್ ಸಪ್ಲೈ ಚೈನ್, ಫ್ಯೂಚರ್ ಎಂಟರ್ಪ್ರೈಸಸ್, ಫ್ಯೂಚರ್ ರಿಟೇಲ್, ಫ್ಯೂಚರ್ ಕನ್ಸ್ಯೂಮರ್, ಫ್ಯೂಚರ್ ಲೈಫ್ ಸ್ಟೈಲ್ ಈ ಥರ ಇನ್ನೂ ಟೇಸ್ಟಿ ಬೇಡ್ ಆ ಥರ ಸ್ಟಾಕ್ಸ್ ಇದೆ. ಇವೆಲ್ಲನೂ ಪಕ್ಕಕ್ಕಿಟ್ರೆ ಫ್ಯೂಚರ್ ಗ್ರೂಪ್ ಸ್ಟಾಕ್ ಇಷ್ಟೊಂದು ರ್ಯಾಲಿ ಆಗೋದಕ್ಕೆ ಮೇನ್ ರೀಸನ್ ಏನಂದ್ರೆ ಫ್ಯೂಚರ್ ಗ್ರೂಪ್ ಇಶ್ಯೂ ರಿಲೇಟೆಡ್ ಆಗಿ ಮೋಸ್ಟ್ ಆಫ್ ಸಬ್ಸ್ಕ್ರೈಬರ್ಗೆ ಐಡಿಯಾ ಇರುತ್ತೆ. ಬಟ್ ಒಂದು ವೇಳೆ ಯಾರಾದರೂ ಹೊಸದಾಗಿ ನೋಡ್ತಿದ್ರೆ ಅವ್ರಿಗೆ ಅರ್ಥ ಮಾಡೋಕೊಳ್ಳಿ ಸಿಂಪಲ್ ಆಗಿ ಮಾತಾಡ್ಕೊಳ್ಳೋಣ. ಅಮೆಜಾನ್ ಅವರು ಇಂಡಿಯನ್ ರಿಟೇಲ್ ಅಸೆಟ್ಸ್ ಮೇಲೆ ಇನ್ವೆಸ್ಟ್ ಮಾಡೋದಕ್ಕೆ ಒಂದು ಪಾಯಿಂಟ್ ಆಫ್ ಟೈಮ್ ನಲ್ಲಿ ಪ್ರಯತ್ನ ಮಾಡಿದ್ರು. ಸೊ ರಿಟೇಲ್ ಅಸೆಟ್ಸ್ ಅಂದ್ರೆ ಮೀನಿಂಗ್ ಹೊರಗಡೆ ಕಾಣಿಸಿರೋ ಡಿಮಾರ್ಟ್ ಆಗಿರಬಹುದು, ರಿಲಯನ್ಸ್ ರಿಟೇಲ್ ಆಗಿರಬಹುದು, ಬಿಗ್ ಬಜಾರ್ ಆಗಿರಬಹುದು. ಆದ್ರೆ ಇವರಿಗೆ ಬೆಟರ್ ವ್ಯಾಲ್ಯೂಷನ್ ಅಲ್ಲಿ ಕಾಣಿಸಿರೋದು ಫ್ಯೂಚರ್ ರಿಟೇಲ್. ಫ್ಯೂಚರ್ ರಿಟೇಲ್ ಸಂಬಂಧಿಸಿರುವ ರಿಟೇಲ್ ಅಸೆಟ್ಸ್ ಲೈಕ್ ಬಿಗ್ ಬಜಾರ್ ಅವರಿಗೆ ವ್ಯಾಲ್ಯೂಬಲ್ ಆಗಿ ಕಾಣಿಸಿದ್ರು FDI ನಾರ್ಮ್ಸ್ ಪ್ರಕಾರ ಫಾರಿನ್ ಎಂಟಿಟಿ ಇಂಡಿಯನ್ ಕಂಪನೀಸ್ ನಲ್ಲಿ ಅಷ್ಟೊಂದು ದೊಡ್ಡ ಮೊತ್ತದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬಾರದು ರಿಟೇಲ್ ಅಸೆಟ್ಸ್ ನಲ್ಲಿ. ಆದ್ರಿಂದ ಅಮೆಜಾನ್ ಅವರು ಏನ್ ಮಾಡಿದ್ದಾರೆ ಅಂದ್ರೆ ಫ್ಯೂಚರ್ ರಿಟೇಲ್ ಅಲ್ಲಿ ಇನ್ವೆಸ್ಟ್ ಮಾಡಿದಿರಾ ಡೈರೆಕ್ಟ್ ಆಗಿ ಅಮೆಜಾನ್ ಅವರು ಏನ್ ಮಾಡಿದ್ದಾರೆ ಅಂದ್ರೆ ಡೈರೆಕ್ಟ್ ಆಗಿ ಫ್ಯೂಚರ್ ರಿಟೇಲ್ ಇನ್ವೆಸ್ಟ್ಮೆಂಟ್ ಮಾಡಿದಿರಾ ಫ್ಯೂಚರ್ ಕೂಪನ್ ನಲ್ಲಿ 49% ನಿಯರ್ಲಿ ಶೇರ್ ನ ತಗೊಂಡಿದ್ದಾರೆ. ಸೊ ಅಮೆಜಾನ್ ಅವರು ಫ್ಯೂಚರ್ ಕೂಪನ್ ನಲ್ಲಿ ಶೇರ್ ತಗೊಂಡು ಇಂಡೈರೆಕ್ಟ್ ಆಗಿ ಫ್ಯೂಚರ್ ರಿಟೇಲ್ ನ ಕಂಟ್ರೋಲ್ ಮಾಡಬೇಕಂತ ಅನ್ಕೊಂಡಿದ್ದಾರೆ. 2019 ನಲ್ಲಿ ಅಮೆಜಾನ್ ಅವರು ಆ ಪಾಯಿಂಟ್ ಆಫ್ ನಲ್ಲಿ ಕ್ಲಿಯರ್ ಆಗಿ ನಾವು ಫ್ಯೂಚರ್ ಕೂಪನ್ಸ್ ನಲ್ಲಿ ಇನ್ವೆಸ್ಟ್ ಮಾಡ್ತಿದೀವಿ, ಆದ್ರೆ ನಾವು ಫ್ಯೂಚರ್ ರಿಟೇಲ್ ನಮಗೆ ಯಾವ ತರ ಸಂಬಂಧ ಇಲ್ಲ ಅಂತ, ನಾವು ಅದನ್ನ ಇಂಡೈರೆಕ್ಟ್ ಆಗಿ ಕಂಟ್ರೋಲ್ ಮಾಡಬೇಕು ಅನ್ಕೊಂತ ಇಲ್ಲ ಅಂತ ಅಮೆಜಾನ್ ಅವರು ಸ್ಟೇಟ್ಮೆಂಟ್ ಅನ್ನು ಪಾಸ್ ಮಾಡಿದ್ದಾರೆ. ಇದು 2019 ನಲ್ಲಿ. ಆದರೆ 2020 ಆಗಸ್ಟ್ ನಲ್ಲಿ ಫ್ಯೂಚರ್ ಗ್ರೂಪ್ ಅವರು ಏನು ಅನೌನ್ಸ್ ಮಾಡಿದ್ದಾರೆ ಅಂದ್ರೆ ನಮಗೆ ಸಂಬಂಧಿಸಿರುವ ರಿಟೇಲ್ ಅಸೆಟ್ ಲೈಕ್ ಬಿಗ್ ಬಜಾರ್ ಈ ತರ ಎಲ್ಲಾನು ರಿಲಯನ್ಸ್ ಅವರಿಗೆ ಸೆಲ್ ಮಾಡಬೇಕು ಅನ್ನೋ ತರ ಅಂಡ್ ಒಂದು ಒಳ್ಳೆ ಡೀಲ್ ನ ಅನೌನ್ಸ್ ಮಾಡಿದ್ದಾರೆ. ಇದರಿಂದ ಫ್ಯೂಚರ್ ಗ್ರೂಪ್ ಅಂಡ್ ರಿಲಯನ್ಸ್ ಇಬ್ಬರಿಗೂ ಪಾಸಿಟಿವ್. ಈ ತರ ಅನೌನ್ಸ್ ಮಾಡಿದ ಸ್ವಲ್ಪ ಟೈಮ್ ನಲ್ಲಿ ಅಗೈನ್ ಅಮೆಜಾನ್ ಅವರು ನಾವು ಫ್ಯೂಚರ್ ಕೂಪನ್ಸ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ದೆ ಫ್ಯೂಚರ್ ರಿಟೇಲ್ ನ ಕಂಟ್ರೋಲ್ ಮಾಡೋದಕ್ಕೆ ನಮ್ಮ ಡೀಲ್ ಪ್ರಕಾರ. ಸೊ ಆಕ್ಚುಲ್ ಆಗಿ CCI ಕಾಂಪಿಟೇಷನ್ ಆಫ್ ಇಂಡಿಯಾಗೆ ಸಬ್ಮಿಟ್ ಮಾಡಿರೋ ಡೀಲ್ ಪೇಪರ್ಸ್ ನಲ್ಲಿ ಅದಿಲ್ಲ. ಬಟ್ ನಾವು ಅನ್ಕೊಂಡಿರೋ ಡೀಲ್ ಪ್ರಕಾರ ಫ್ಯೂಚರ್ ಕೂಪನ್ಸ್ ನಾವು ಮಾಡಿರೋ ಇನ್ವೆಸ್ಟ್ಮೆಂಟ್ ಗಾನು ಫ್ಯೂಚರ್ ರಿಟೇಲ್ ನಾವು ಕಂಟ್ರೋಲ್ ಮಾಡೋದಕ್ಕೆ ಒಂದು ಪವರ್ ಫ್ಯೂಚರ್ ಗ್ರೂಪ್ ನಮಗೆ ಕೊಟ್ಟಿದೆ ಅಂತ ಅಮೆಜಾನ್ ಅವರು ಫ್ಯೂಚರ್ ರಿಟೇಲ್ ಮೇಲೆ ನಮಗೆ ಕಂಟ್ರೋಲ್ ಇರೋ ತರ ಲೀಗಲ್ ಆಗಂತೂ ಒಂದು ಬ್ಯಾಟಲ್ ಸ್ಟಾರ್ಟ್ ಮಾಡಿದ್ದಾರೆ. ಅದರಲ್ಲಿ ಮೋಸ್ಟ್ ಆಫ್ ದ ಟೈಮ್ ಅಮೆಜಾನ್ ಅವರೇ ಗೆಲ್ತಾ ಬಂದಿದ್ದಾರೆ. ಆದ್ರೆ ಈಗ CCI ಅವರು ಏನ್ ಹೇಳ್ತಿದ್ದಾರೆ ಅಂದ್ರೆ ನೀವು ಡೀಲ್ ನಡೆಯುವಾಗ ಫ್ಯೂಚರ್ ರಿಟೇಲ್ ಜೊತೆ ನಮ್ಗೆ ಯಾವ ತರ ಸಂಬಂಧ ಇಲ್ಲ ಅಂತ ಸ್ಟೇಟ್ಮೆಂಟ್ ನಮಗೆ ಕೇಳಿಸಿದೆ. ಈವನ್ ಪೇಪರ್ಸ್ ನಲ್ಲಿ ನೀವು ಅದನ್ನೇ ಮೆನ್ಷನ್ ಮಾಡಿಲ್ಲ, ಆದ್ರೆ ನೀವೀಗ ಫ್ಯೂಚರ್ ರಿಟೇಲ್ ರಿಲೇಟೆಡ್ ಆಗಿ ನಿಮಗೆ ಕಂಟ್ರೋಲ್ ಇರೋ ತರ ಮೆನ್ಷನ್ ಮಾಡ್ತಿದ್ದಾರೆ. ಸೊ ನಮಗೆ ರಾಂಗ್ ಸ್ಟೇಟ್ಮೆಂಟ್ಸ್ ನ ಕೊಟ್ಟಿರೋದ್ರಿಂದ ಅಮೆಜಾನ್ ಅವರಿಗೆ ಫ್ಯೂಚರ್ ಕೂಪನ್ಸ್ ನಲ್ಲಿ ನಡೆದಿರೋ ಡೀಲ್ ನ ಪ್ರೆಸೆಂಟ್ ಟೆಂಪರವರಿಗೆ ಸಸ್ಪೆಂಡ್ ಮಾಡ್ತಾ ಅಗೈನ್ ನೀವು ಟರ್ಮ್ಸ್ ಎಲ್ಲದನ್ನು ನಾವು ರಿವಿಸಿಟ್ ಮಾಡಬೇಕು ಅನ್ಕೊಂತಾ ಇದೀವಿ ಅಂಡ್ 200 crores ಪೆನಾಲ್ಟಿನೂ ಅಮೆಜಾನ್ಗೆ ವಿಧಿಸ್ತಿದೀವಿ ಅಂತ ಹೇಳಿದ್ದಾರೆ. ಆಕ್ಚುಲ್ ಆಗಿ ಸ್ಟಾರ್ಟಿಂಗ್ ಮಾಡಿರೋ ಡೀಲ್ ವ್ಯಾಲಿಡ್ ಇಲ್ಲ ಅಂದ್ರೆ ಅಮೆಜಾನ್ ಅವರಿಗೆ ಫ್ಯೂಚರ್ ಗ್ರೂಪ್ ಮೇಲೆ ಫೈಟ್ ಮಾಡೋದಕ್ಕೆ ಲೀಗಲ್ ಆಗಿ ಅವರಿಗೆ ಗ್ರೌಂಡ್ ಇಲ್ಲ. ಅದರಿಂದ ಇವತ್ತು ಸ್ಟಾಕ್ಸ್ ಫ್ಯೂಚರ್ ಸ್ಟಾಕ್ಸ್ ಎಲ್ಲಾನು 20% ವರೆಗೂ ಅಪ್ಪರ್ ಸರ್ಕ್ಯೂಟ್ ಅಲ್ಲಿ ಕ್ಲೋಸ್ ಆಗಿವೆ. ನೆಕ್ಸ್ಟ್ ನಿಫ್ಟಿ ಅಂಡ್ ಬ್ಯಾಂಕ್ ನಿಫ್ಟಿ ಸಪೋರ್ಟ್ ಅಂಡ್ ರೆಸಿಸ್ಟೆಂಟ್ ಬಗ್ಗೆ ಮಾತಾಡ್ಕೊಳ್ಳೋಣ. ನಿಫ್ಟಿ ಡೌನ್ ಸೈಡ್ಗೆ ಹೋಗ್ತಿದ್ರೆ 16,540 ಹತ್ರ ಗಮನಿಸ್ತಾ ಇದ್ದೀನಿ ಸಪೋರ್ಟ್ ಅಂಡ್ ರೆಸಿಸ್ಟೆಂಟು 16,720 ಅಂಡ್ ಬ್ಯಾಂಕ್ ನಿಫ್ಟಿ ಸಪೋರ್ಟ್ 34,170 ಅಂಡ್ ರೆಸಿಸ್ಟೆಂಟ್ 34,850. ನಿಫ್ಟಿ ಆಪ್ಷನ್ ಚೈನ್ ಡೇಟಾನ ಮಾತಾಡ್ಕೊಂಡ್ರೆ ಪ್ರೀವಿಯಸ್ ಆಗಿ ಮಲ್ಟಿಪಲ್ ಟೈಮ್ಸ್ ಈ ಅಬ್ಸರ್ವೇಷನ್ ನಾವು ಮಾರ್ಕೆಟಲ್ಲಿ ಮಾಡಿದ್ದೀವಿ. ಮಾರ್ಕೆಟ್ ಯಾವಾಗಾದ್ರೂ ಹ್ಯೂಜ್ ಮೂವ್ ಒಂದು ಡೈರೆಕ್ಷನಲ್ಲಿ ಕಾಣಿಸಿದ್ರೆ ವಾಲಿಟಿಲಿಟಿ ಜಾಸ್ತಿ ಇರೋದ್ರಿಂದ OI ಡೇಟಾನಲ್ಲಿನೂ ನಮಗೆ ಸ್ಟೆಬಿಲಿಟಿ ಕಾಣಿಸಲ್ಲ. 1 or 2 days ಅಲ್ಲಿ ಮಾರ್ಕೆಟ್ ಒಂದು ಜಾಗದಲ್ಲಿ ಸಸ್ಟೈನ್ ಆಗಿ ಟ್ರೇಡ್ ಆಗ್ತಾ ಇದ್ರೆ ನಮಗೆ ಒಂದು ಕ್ಲಿಯರ್ ಡೈರೆಕ್ಷನ್ ನಮಗೆ ಓಪನ್ ಇಂಟ್ರೆಸ್ಟ್ ನಲ್ಲಿ ಕಾಣಿಸುತ್ತೆ. ಬಟ್ ಇಲ್ಲಿಂದ ನಾವು ಡೇಟಾ ಗಮನಿಸಿದ್ರೆ ಪುಟ್ ಸೈಡ್ ಡೌನ್ ಸೈಡ್ಗೆ ಮೀನ್ಸ್ ಲೋವರ್ ಲೆವೆಲ್ಸ್ಗೆ ಹೋಗ್ತಿದ್ರೆ ಇಲ್ಲಿಂದ ಸ್ವಲ್ಪ
16,500 ಇಂಪಾರ್ಟೆಂಟ್ ಲೆವೆಲ್ ಆಗಿ ಕಾಣಿಸ್ತಾ ಇದೆ. ಅದು ಬ್ರೇಕ್ ಆಗಲ್ಲ ಅಂತ ಇವತ್ತು ಕಾಲ್ ರೈಟಿಂಗ್ ಅಲ್ಲೇ ನಡೆದಿದೆ. ಬಟ್ ಫ್ರೆಶ್ OI ಎಡಿಷನ್ ಜಾಸ್ತಿ ನಮಗೆ 16,300 ಹತ್ರ ಕಾಣಿಸ್ತಾ ಇದೆ. ಅದರಿಂದ ಡೌನ್ ಸೈಡ್ಗೆ ಸ್ವಲ್ಪ ಸೇಫ್ ಆಗಿ ನಾವು ನೋಡಬೇಕಂದ್ರೆ 16,300 ಇಲ್ಲಿಂದ ಆ ಟಾಪ್ ಸೈಡ್ಗೆ ಹೋಗ್ತಿದ್ರೆ ರೆಸಿಸ್ಟೆಂಟ್ ಮಾತ್ರ 16,800 ಹತ್ರ ನಮ್ಗೆ ಡೇಟಾನ ಗಮನಿಸಬಹುದು. ಅಂದ್ರೆ ಇಂಟ್ರಾಡೇನಲ್ಲಿ 90,000 ಕಾಂಟ್ರಾಕ್ಟ್ಸ್ ನಿಯರ್ಲಿ ಬಿಲ್ಡ್ ಆಗ್ತಾ ಇದ್ರು. ಇಲ್ಲಿಂದ ಮಾರ್ಕೆಟ್ ಟಾಪ್ ಸೈಡ್ ರ್ಯಾಲಿ ಆಗ್ತಾ ಇದ್ರೆ ಇಮಿಡಿಯೇಟ್ಲಿ 16,800 ಇಂಪಾರ್ಟೆಂಟ್ ರೆಸಿಸ್ಟೆಂಟ್, ಡೌನ್ ಸೈಡ್ಗೆ ಹೋಗ್ತಿದ್ರೆ 16,300. 16,300 ಟು 16,800 ಈ 500 ಪಾಯಿಂಟ್ ಝೋನ್ ಅಲ್ಲಿ ನಿಫ್ಟಿ ಟ್ರೇಡ್ ಆಗೋದಕ್ಕೆ ನಾವು ಎಕ್ಸ್ಪೆಕ್ಟ್ ಮಾಡಬಹುದು. ಇದು ಫ್ರೆಂಡ್ಸ್ ಇವತ್ತಿನ ಅಪ್ಡೇಟ್ಸು. ನಿಮ್ಗೆ ಇಷ್ಟ ಆಗಿದ್ರೆ ನಮ್ಮ ಪೇಜನ್ನು ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಟೆಲಿಗ್ರಾಮ್ನಲ್ಲಿ ನೀವು ಜಾಯ್ನ್ ಆದರೆ ನಿಮಗೆ ನಮ್ಮ ಅಪ್ಡೇಟ್ಸು ಕಂಟಿನ್ಯೂ ಆಗಿ ಮಾರ್ಕೆಟ್ದು ಟೈಮ್ ಟು ಟೈಮ್ ನಿಮ್ಗೆ ಸಿಗುತ್ತೆ. ಥ್ಯಾಂಕ್ ಯು.